ಈ ಕತೆ ನನಗೆ ಯಾವಾಗಲೂ ಒಂದು ಪಶ್ಚಾತ್ತಾಪ ಅಥವಾ ಒಂದು ಹೀಗಾದರೆ ಹೇಗಾಗುತ್ತೆ ಅನ್ನೋದನ್ನು ಅನಿಸ್ತಾ ಇರುತ್ತೆ. ಯಾರಾದರೂ ಒಬ್ಬ ವ್ಯಕ್ತಿ ಈ ಒಂದು ಘಟನೆಗೆ ಅವನು ಆ ಪ್ಲೇಸಲ್ಲಿದ್ದರೆ ಅಂತ. ಆ ಕತೆ ಹೆಸರು ಬಂದು ಕರ್ಮ. ಒಂದು ಸರಿ 3 ಜನ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ. ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್, ಒಂದು 100 ಮೀಟರ್ ಡಿಫ್ರೆನ್ಸಲ್ಲಿ. ಒಬ್ಬ ಗಾಡಿಯವನು 3 ಜನ ಗಾಡಿಯವರು ಒಂದೇ ಪ್ಲೇಸ್ಗೆ ಹೋಗ್ಬೇಕಾಗತ್ತೆ. ಒಬ್ಬ ಗಾಡಿಯವನು ಸುಸ್ತಾಗಿದೆ ಅಂದ್ಬಿಟ್ಟು ಗಾಡಿನ ನಿಲ್ಲಿಸಿ ಸೈಡಲ್ಲಿ ಟೀ ಕುಡಿತಾ ಇರ್ತಾನೆ, ಮೈನ್ ರೋಡ್ ನೋಡಿಕೊಂಡು. 2ನೇ ಗಾಡಿಯವನು ಒಂದು ಎ ಪ್ಲೇಸಿಂದ ಬಿ ಪ್ಲೇಸ್ಗೆ ಹೋಗಬೇಕಾಗತ್ತೆ. ಸೊ ಅವನು ಕೂಡ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಸೊ ಅವನು ಫಸ್ಟ್ ಗಾಡಿಯನ್ನು ಮುಂದೆ ಪಾಸಾಗಿ ಹೊರಟೋಗ್ತಾನೆ. ಸೇಮ್ 3ನೇ ಗಾಡಿಯವನು ಕೂಡ ಹಂಗೆ ಪಾಸಾಗಿ ಹೊರಟೋಗ್ತಾನೆ. ಸೊ ಅದರ ನೆಕ್ಸ್ಟ್ ದಿವಸ ಆ 3 ಜನ ಒಂದು 5 ಅವರ್ ಲೇಟಾಗಿದೆ ಹೇಳ್ತಾರೆ. ಯಾಕೆ ಅಂತಂದರೆ ಆ ಒಂದು ದಿನ ಹಿಂದಿನ ದಿನ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಕನ್ಫ್ಯೂಷನ್ ಆಗಿರುತ್ತೆ. ಆ ಕನ್ಫ್ಯೂಷನ್ ಏನು ಅಂತಂದರೆ, ಆ 3 ಜನದಲ್ಲಿ ಒಬ್ಬ ಅವತ್ತಿನ ಕೊನೆ ದಿನ ಆಗಬೇಕಾಗತ್ತೆ, ಆದರೆ ಕೊನೆ ದಿನ ಆಗಿರಲ್ಲ. ಆ ಒಬ್ಬ ಯಾರು ಅಂತ ಕಂಡುಹಿಡಿಯೋಕ್ಕೋಸ್ಕರ ದೇವರು ತುಂಬ ಕಷ್ಟಪಡ್ತಾ ಇರ್ತಾರೆ, ಯಮಧರ್ಮರಾಯ. ಆ 3 ಜನದಲ್ಲಿ ಒಬ್ಬ ಹೋಗ್ಬೋದು ಕನ್ಫರ್ಮ್ ಆಗಿರುತ್ತೆ, ಆದರೆ ಅದನ್ನು ಯಾರು ತಡೆದ್ರು ಅದು ವಿಧಿ ನಿರ್ಮಿತ ಅಥವಾ ವಿಧಿ ಒಂದು ಫಿಕ್ಸ್ ಆಗಿರುತ್ತೆ ಟೈಮು. ಬಟ್ ಆದರೆ ಅವನು ಹೋಗಲಿಲ್ಲ, ಯಾಕೆ ಅನ್ನೋ ಒಂದು ಬೇಜಾರಲ್ಲಿ ಚಿತ್ರಗುಪ್ತನ ಕರೀತಾ ಇರ್ತಾರೆ. ಕರೆದು ಏನಾಯಿತು, ಏನಾದರೂ ಗೊತ್ತಾಯ್ತಾ ವಿಚಾರ ಅಂತ ಕೇಳ್ತಾರೆ. ಯಮಧರ್ಮರಾಯಗೆ ಚಂದ್ರಗುಪ್ತ ಕೇಳ್ತಾರೆ. ಚಂದ್ರಗುಪ್ತರು ಹೇಳ್ತಾರೆ, ನಾವೊಂದು ಸ್ವಲ್ಪ ಟೈಮ್ ಕೊಡಿ, ನನಗೂ ಕೂಡ ಅನಲೈಸ್ ಮಾಡ್ತಾಯಿದ್ದೀನಿ, ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮುಂದುವರ್ಸೋಣ ಕಥೆನ. ಧನ್ಯವಾದ.